ಹಾಯ್ ಫ್ರೆಂಡ್ಸ್ ಇವತ್ತು ನಾವು ಗೋಡಂಬಿ ಬೀಜವನ್ನು ನೆಡೋಣ. ನಾನು ಮೊದಲೇ ಗೋಡಂಬಿ ಬೀಜವನ್ನು ನೀರಲ್ಲಿ ನೆನೆಸಿ ಅದನ್ನು ಮಣ್ಣೊಳಗಡೆ ಇಟ್ಟಿದ್ದೆ, ಯಾಕಂತಂದರೆ ಮೊಳಕೆ ಬರಲಿ ಅಂತ. ಈಗ ಅದನ್ನು ತೆಗಿತಾ ಇದ್ದೀನಿ. ಸ್ವಲ್ಪ ದಿನ ಆಗಿದೆ ಅದನ್ನು ಮಣ್ಣೊಳಗೆ ಇಟ್ಟು. ಈಗ ನೋಡಿ ಮೊಳಕೆ ಬಂದಿದೆ. ಈಗ ನೋಡ್ತಾ ಇದ್ದೀರಲ್ವ, ತುಂಬ ಚೆನ್ನಾಗಿ ಮೊಳಕೆ ಬಂದಿದೆ. ಮಣ್ಣು ಹಾಕಿರುವಂಥ ಕವರಲ್ಲಿ ಈ ಒಂದು ಗೋಡಂಬಿ ಗಿಡವನ್ನು ನೆಡಬೇಕು ಫ್ರೆಂಡ್ಸ್. ಈಗ ಇವೆಲ್ಲ ಗೋಡಂಬಿ ಬೀಜವನ್ನೆಲ್ಲ ಮಣ್ಣಲ್ಲಿ ಹಾಕಿದ್ದೀನಲ್ವ, ಹಾಕಿರುವಂಥ ಗೋಡಂಬಿ ಬೀಜಗಳನ್ನೆಲ್ಲ ಚೆನ್ನಾಗಿ ಮೊಳಕೆ ಬಂದಿರುವಂಥ ಬೀಜಗಳನ್ನು ತೆಗಿತಾ ಇದ್ದೀನಿ. ಕೆಲವೊಂದಿಷ್ಟಕ್ಕೆ ಉದ್ದುದ್ದವಾದ ಮೊಳಕೆ ಬಂದಿದೆ, ಹಾಗೆ ಕೆಲವೊಂದಿಷ್ಟಕ್ಕೆ ಸ್ವಲ್ಪ ಸಣ್ಣ ಇರುವಂಥ ಮೊಳಕೆ ಬಂದಿದೆ. ನೀವು ನೋಡ್ತಾ ಇರೋದು ಬದ್ರಿನಾಯಕ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ಈ ಒಂದು ಚಾನಲನ್ನು ನೋಡ್ತಾ ಇರೋಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವೀಡಿಯೋವನ್ನು ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮಗೆ ಏನಾದರೂ ಶೇರ್ ಮಾಡಬೇಕು ಅನಿಸಿದ್ರೆ ಶೇರನ್ನು ಮಾಡಿ ಫ್ರೆಂಡ್ಸ್. ಈಗ ಮೊಳಕೆ ಬಂದಿರುವಂಥ ಎಲ್ಲ ಗೋಡಂಬಿ ಬೀಜಗಳನ್ನು ತೆಗೆದುಕೊಂಡಾಗಿದೆ. ಈಗ ಈ ಮೊಳಕೆ ಬಂದಿರುವಂಥ ಗೋಡಂಬಿ ಬೀಜಗಳನ್ನು ಒಂದು ಕವರಲ್ಲಿ ಮಣ್ಣು ಹಾಕಿ, ಆ ಮಣ್ಣು ಹಾಕಿರುವಂಥ ಕವರಿಗೆ ಇದನ್ನು ಹಾಕಬೇಕಲ್ವ. ಆದ್ದರಿಂದ ಬೂದಿ ಮತ್ತು ಮಣ್ಣು ಮಿಕ್ಸ್ ಇರುವಂಥ ಒಂದು ಮಣ್ಣನ್ನು ಅಗೆದುಕೊಳ್ತಾ ಇದ್ದೀನಿ. ಅಗೆದುಕೊಂಡು ನಂತರ ಒಂದು ಕವರಲ್ಲಿ ಈ ಮಣ್ಣನ್ನು ತುಂಬಿ ಅದರೊಳಗಡೆ ಈಗ ಬೀಜವನ್ನು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಈಗ ಒಂದು ಪಕ್ಕದಲ್ಲಿ ನೋಡಿ ಒಂದು ಮರಕ್ಕೆ ಅಣಬೆ ಥರ ಆಗಿದೆ. ಈಗ ಅದಕ್ಕೆ ಬೇಕಾಗಿರುವಂಥ ಮಣ್ಣನ್ನು ಅಗೆದುಕೊಂಡು ಆಗಿದೆ. ಈಗ ಕೊಟ್ಟೆಯಲ್ಲಿ ಒಂದು ಕವರಲ್ಲಿ ಮಣ್ಣನ್ನು ತುಂಬಿಕೊಂಡು ಅದರೊಳಗಡೆ ಈಗ ನೋಡ್ತಾ ಇದ್ದೀರಲ್ವ, ಒಂದು ಗೋಡಂಬಿ ಬೀಜವನ್ನು ಅದರೊಳಗಡೆ ನೆಡೋದು ಫ್ರೆಂಡ್ಸ್. ಒಂದು ಕವರಲ್ಲಿ ಒಂದೇ ಗೋಡಂಬಿ ಬೀಜವನ್ನು ನೆಡೋದು, ಮತ್ತು ಉಳಿದಿರುವಂಥ ಎಲ್ಲ ಗೋಡಂಬಿ ಬೀಜಗಳನ್ನು ಇದೇ ಥರ ಬೇರೆ ಬೇರೆ ಕವರಲ್ಲಿ ನೆಡ್ತಾ ಹೋಗಬೇಕಾಗತ್ತೆ. ಗೋಡಂಬಿ ಬೀಜಗಳನ್ನು ಎಲ್ಲ ಕೂಡ ನೆಟ್ಟು ಆದಮೇಲೆ ಸ್ವಲ್ಪ ದಿನದ ನಂತರ ನೋಡಿ ಗೋಡಂಬಿ ಬೀಜ ಮೊಳಕೆಯಾಗಿದೆ. ಹಾಗೆ ಕೆಲವೊಂದಿಷ್ಟು ಗೋಡಂಬಿ ಬೀಜಗಳು ಮೇಲ್ಗಡೆ ಎದ್ದು ನಿಂತಿದ್ದಾವೆ ನೋಡಿ, 4-5 ಎಲೆಗಳಾಗಿದ್ದಾವೆ ಫ್ರೆಂಡ್ಸ್. ಈಗ ನೋಡ್ತಾ ಇದ್ದೀರಲ್ವ, ತುಂಬ ಚೆನ್ನಾಗಿ ಗಿಡಗಳು ಬೆಳೀತಾ ಇದ್ದಾವೆ. ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ಗಿಡಗಳು ಯಾವ ರೀತಿಯಾಗಿ ಬೆಳೆದಿದ್ದಾವೆ ನೋಡಿ ಫ್ರೆಂಡ್ಸ್. ಹಾಗೆ ಈ ಗಿಡವನ್ನು ನೋಡ್ತಾ ಇದ್ರಲ್ವ ನೀವು, ಗಿಡದ ಕೆಳಗಡೆ ನೋಡಿ 2 ಗ್ರೀನ್ ಕಲರ್ ಬಂದಿದೆ, ಆ ಕಡೆ ಒಂದು ಈ ಕಡೆ ಒಂದು. ಇದು ಏನು ಅಂತಂದರೆ, ನಾವು ಬೀಜವನ್ನು ನೆಡುವಾಗ ಬೀಜದ ಒಳಗಡೆ ನೀವು ಗೋಡಂಬಿಯನ್ನು ತಿಂತಿರಲ್ವ, ಅಂಗಡಿಗೆಲ್ಲ ಸಿಗುತ್ತೆ. ಆ ಒಂದು ಗೋಡಂಬಿಯ ಬೀಜಗಳು ಇರ್ತವೆ ನೋಡಿ. ಒಂದು ಗೋಡಂಬಿಲಿ 2 ಎಸಳು ಇರುತ್ತೆ, ಅದರಲ್ಲಿ ಒಂದು ಎಸಳು ಆ ಕಡೆ, ಒಂದು ಎಸಳು ಈ ಕಡೆ ಇದೆ. ಈಗ ನೋಡ್ತಾ ಇದ್ರಲ್ವ, ಅದು ಈಗ ಗಿಡವಾಗಿ ಹುಟ್ಟಿದ ನಂತರ ಅದಕ್ಕೆ ಗ್ರೀನ್ ಕಲರ್ ಆಗಿ ಬದಲಾವಣೆ ಆಗುತ್ತೆ ಫ್ರೆಂಡ್ಸ್. ಇಲ್ಲಿಗೆ ಈ ಒಂದು ವ್ಲಾಗನ್ನು ಮುಗಿಸೋಣ. ಯಾರ್ಯಾರಿಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಎಲ್ಲರೂ ಕೂಡ ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಇದೇ ಥರ ಸಪೋರ್ಟನ್ನು ಮಾಡ್ತಾಯಿರಿ. ಮುಂದಿನ ವಿಡಿಯೋಕ್ಕೆ ಎಲ್ಲರೂ ಕೂಡ ಮತ್ತೆ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋನ ನೋಡಿದರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.